ನಾಯಕರು ಈ ಹೋರಾಟದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟು ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಅವರಿಗೆ ಕೇಂದ್ರದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಸೂಚನೆ ಕೊಟ್ಟು ಕೋರ್ಟಿಗೆ ಅಫಿಡವಿಟ್ ಹಾಕಿಸಿ ಒಳ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿ ಮಾಡಿಕೊಡ್ತಾರೆ. ಆದರೆ ಇವತ್ತು ಆಗಸ್ಟ್ 1ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಆದೇಶ ಆಯಿತು, ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಕೊಡ್ರಿ ಅಂತ ಹೇಳಿ. ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ? ಯಾಕೆ ಇನ್ನೊಂದು ಕಮಿಷನ್ ಬೇಕು? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರದ್ದು ಕಮಿಷನ್ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂದ್ರೆ ಅವ್ರ ಸರ್ಕಾರ ಇದ್ದಾಗ, ಎಸ್ ಎಂ ಕೃಷ್ಣ ಅವರಿದ್ದಾಗ ಸದಾಶಿವ ಅವರ ಆಯೋಗ ನೆನೆಸಿದ್ರು, ಅವರಲ್ಲಿ ದತ್ತಾಂಶ ಇದೆ. ಇವತ್ತು ದೇಶದಲ್ಲಿ ಆಡಳಿತ ನಡೀತಕ್ಕಂಥದ್ದು 2011 ಜನಗಣತಿ ಪ್ರಕಾರ ನಡೀತಾ ಇದೆ, ಅದರಲ್ಲಿ ದತ್ತಾಂಶ ಇದೆ. ದಯಮಾಡಿ ಮಾತಾಡಬೇಕು. ಈ ಕುಂಟಿನಪ್ಪ ನಿಮ್ಮ ಸರ್ಕಾರ ಹೇಳಬಾರ್ದು. ನೀವು ಇವರಿಗೆ ಮೋಸ ಮಾಡಿದಂಗಾಗ್ತದೆ. ನೀವು 2023 ಚುನಾವಣೆ ಒಳಗೆ ನಿಮ್ಮ ಪ್ರಣಾಳಿಕೆ ತೆಗೆದು ಓದಿ ಏನ್ ಹೇಳಿದ್ರಿ?